ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವಂತೆ. ಈ ಪಾಕಿಸ್ತಾನ ಮಾಲ್ಡೀವ್ಸ್ಗೆ ಇಂಥದ್ದೇ ಶೋಕಿ. ದೇಶವೇ ದಿವಾಳಿಯಾಗಿ ಹೋದ್ರೂ ಭಾರತದ ವಿರುದ್ಧ ಬೊಗಳ್ತಾನೆ ಇರ್ತಾರೆ. ರೀಸೆಂಟ್ ಆಗಿ ನೆನ್ಪಿರ್ಬಹುದು ನಿಮ್ಗೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ಲಕ್ಷದ್ವೀಪಕ್ಕೆ ಪ್ರವಾಸ ಹೋಗಿದ್ರು. ತಮ್ಮಷ್ಟೇ ಪ್ರವಾಸ ಹೋದ್ರು ಒಂದಷ್ಟು ಫೋಟೋಸ್ಗಳನ್ನ ತೆಗೆಸಿಕೊಂಡ್ರು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಅಲ್ಲಿ ಭಾರತೀಯರಿಗೆ ಒಂದು ಸಂದೇಶವನ್ನ ಕೊಡ್ತಾರೆ, ಲಕ್ಷದ್ವೀಪ ತುಂಬಾ ಅದ್ಭುತವಾಗಿದೆ ಬನ್ನಿ ಅಂತ. ಅದನ್ನ ನೋಡಿ ನಮ್ಮ ಭಾರತದಲ್ಲಿರುವ ಮೋದಿ ವಿರೋಧಿಗಳು ಉರ್ಕೊಳ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅದನ್ನ ನೋಡಿ ಮಾಲ್ಡೀವ್ಸ್ಗೆ ಉರಿ ಹತ್ಕೊಂಡು. ಮಾಲ್ಡೀವ್ಸ್ ಸರ್ಕಾರದ 3 ಮಿನಿಸ್ಟರ್ ಭಾರತದ ಬಗ್ಗೆ, ಭಾರತದ ಪ್ರವಾಸೋದ್ಯಮದ ಬಗ್ಗೆ ಹಾಗೂ ಮೋದಿಯವರ ಬಗ್ಗೆ ಪೋಸ್ಟ್ ಗಳನ್ನ ಹಾಕ್ತಾರೆ. ಮಾಲ್ಡೀವ್ಸ್ ಮುಂದೆ ಲಕ್ಷದ್ವೀಪ ಏನಿಲ್ಲ, ಭಾರತಕ್ಕೆ ನಾವು ಕೊಡುವಷ್ಟು ನೀಟಾದ ಸೌಲಭ್ಯಗಳು ಕೊಡಕ್ಕಾಗುತ್ತಾ? ಭಾರತದ ಹೋಟೆಲ್ ರೂಮ್ಗಳು ಗಲೀಜಾಗಿರುತ್ತವೆ. ಹೀಗೆ ಭಾರತವನ್ನ ಆಡಿಕೊಳ್ತು. ಒನ್ಸ್ ಅಗೇನ್ ಮೋದಿಜಿ ಅಲ್ಲೂ ಏನು ಹೇಳಲಿಲ್ಲ. ಮಾಲ್ಡೀವ್ಸ್ ಹಂಗೆ ಹೇಳಿದ್ದೆ ತಡ, ಭಾರತೀಯರು ಮಾಲ್ಡೀವ್ಸ್ ಅನ್ನ ಬಾಯ್ಕಾಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅದರ ಇಫೆಕ್ಟ್ ಹೇಗಿತ್ತು ಅಂದ್ರೆ, ಮಾಲ್ಡೀವ್ಸ್ ಸರ್ಕಾರದ 3 ಸಚಿವರು ಕುರ್ಚಿ ಬಿಟ್ಟು ಕೆಳಗೆ ಇಳಿಯೋ ಹಾಗೆ ಆಯ್ತು. ಭಾರತದ ವಿರುದ್ಧ ಮಾತಾಡಿದ್ದವರನ್ನ ಸಚಿವ ಸ್ಥಾನದಿಂದಲೇ ಕಿತ್ತು ಹಾಕಿದ್ರು. ಅದಾದ್ಮೇಲೆ ಒಂದಷ್ಟು ಮಾಲ್ಡೀವ್ಸ್ ರಾಜಕೀಯ ಪಕ್ಷಗಳು ಗಲಾಟೆ ಆಗ್ತಾನೆ ಇತ್ತು. ಬಟ್ ಈಗ ಗೊತ್ತಾಗ್ತಿರುವ ವಿಷಯ ಏನಂದ್ರೆ, ಮಾಲ್ಡೀವ್ಸ್ ದಿವಾಳಿ ಆಗಿದೆ. ಮಾಲ್ಡೀವ್ಸ್ ಮತ್ತೊಂದು ಪಾಕಿಸ್ತಾನ ಅಥವಾ ಮತ್ತೊಂದು ಶ್ರೀಲಂಕಾ ಆಗ್ತಾ ಇದೆ. ಭಾರತದ ವಿರೋಧ ಕಟ್ಟಿಕೊಂಡು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೋ ಅದೇ ದೇಶ ಮಾಲ್ಡೀವ್ಸ್ ನನ್ನ ಅದೇ ಹಿಂದೂ ಮಹಾಸಾಗರದಲ್ಲಿ ಮುಳುಗಿಸೋದಕ್ಕೆ ಹೊರಟಿದೆ. ಚೀನಾ ನಂಬಿ ಉದ್ಧಾರ ಆದ ದೇಶ ಯಾವ್ದಿದೆ ಹೇಳಿ? ಚೀನಾದು ಒಂಥರ ಮೀಟರ್ ಬಡ್ಡಿ ವ್ಯವಹಾರ ಇದ್ದ ಹಾಗೆ. ಸಾಲ ಏನೋ ಕೊಡ್ತಾರೆ, ಆದ್ರೆ ಅದನ್ನ ಕಟ್ಟೋಕೆ ಮಾತ್ರ ಯಾರಿಂದಲೂ ಸಾಧ್ಯ ಇಲ್ಲ. ಬಡ್ಡಿ ಕಟ್ಟಿನೇ ದೇಶಗಳು ದಿವಾಳಿಯಾಗಿ ಹೋಗ್ತಾ ಇದೆ. ಶ್ರೀಲಂಕಾವನ್ನ ಮೊದಲು ಏನ್ ಮಾಡ್ತು ಅನ್ನೋದನ್ನ ನೋಡಿದ್ದೀವಿ. ಅದಾದ್ಮೇಲೆ ಪಾಕಿಸ್ತಾನವನ್ನು ಕೂಡ ನೋಡಿದ್ದೀವಿ. ಈಗ ಮಾಲ್ಡೀವ್ಸ್ ಸರದಿ. ಮಾಲ್ಡೀವ್ಸ್ ಚೀನಾದಿಂದ ಸುಮಾರು 20,000 ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡಿದೆ. ಇರೋದು 4 ರಿಂದ 5 ಲಕ್ಷ ಜನಸಂಖ್ಯೆ. ಈ ಜನಸಂಖ್ಯಕ್ಕೆ 20,000 ಕೋಟಿ ಸಾಲ ಅಂದ್ರೆ ಅದು ಸಿಕ್ಕಾಪಟ್ಟೆ ದೊಡ್ಡದು. ಈಗ 3,000 ಕೋಟಿ ರೂಪಾಯಿ ಬಡ್ಡಿ ಕಟ್ಟಬೇಕು. ಮಾಲ್ಡೀವ್ಸ್ ಬಳಿ ಅಷ್ಟು ದುಡ್ಡಿಲ್ಲ. ಮಾಲ್ಡೀವ್ಸ್ ಕಂಪ್ಲೀಟ್ ಆಗಿ ದಿವಾಳಿ ಆಗಿದೆ. ಖುದ್ದು ಮಾಲ್ಡೀವ್ಸ್ ಫೆಬ್ರವರಿ 16ನೇ ತಾರೀಕು ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿ ಮಾಲ್ಡೀವ್ಸ್ ದಿವಾಳಿ ಆಗಿದ್ದೀವಿ ಅಂತ ಘೋಷಿಸಿಕೊಂಡಿದೆ. ಜೊತೆಗೆ IMF ನಿಂದ ಬೇಲ್ ಔಟ್ ಪ್ಯಾಕೇಜ್ ಕೂಡ ಕೇಳ್ತಾ ಇದೆ. ಮೂಯಿಜೆ ಸರ್ಕಾರ ಮಾಲ್ಡೀವ್ಸ್ ನಲ್ಲಿ ಅಧಿಕಾರಕ್ಕೆ ಬಂದ ನಂತರ ಚೀನಾ ಜೊತೆ ಬಹಳ ಕ್ಲೋಸ್ ಆಯಿತು. ಭಾರತದ ವಿರೋಧವನ್ನು ಕಟ್ಟಿಕೊಳ್ತು. ಚೀನಾ ಸ್ನೇಹವನ್ನ ಲಾಭ ಮಾಡ್ಕೊಳ್ತಾ ಬಂತು. ಸುಮಾರು 20,000 ಕೋಟಿ ಸಾಲವನ್ನ ಕೊಟ್ಟು ಮಾಲ್ಡೀವ್ಸ್ ನನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಬಂತು. IMF ಮಾಲ್ಡೀವ್ಸ್ಗೆ ಫೆಬ್ರವರಿ 7ನೇ ತಾರೀಕು ಎಚ್ಚರಿಕೆ ಕೂಡ ಕೊಡ್ತು. ಚೀನಾದೊಂದಿಗೆ ಹೆಚ್ಚುತ್ತಿರುವ ಸಂಬಂಧದಿಂದ ಮಾಲ್ಡೀವ್ಸ್ ಸಾಲದ ಸುಳಿಯಲ್ಲಿ ಸಿಲುಕಿ ಅಪಾಯದಲ್ಲಿದೆ. ಅದೇ ಕಾರಣಕ್ಕೆ ಮಾಲ್ಡೀವ್ಸ್ ಚೀನಾ ಹೇಳ್ದಂತೆ ಕೇಳ್ತಿತ್ತು. ಆದ್ರೆ ಯಾವ್ದನ್ನು ಕೂಡ ಕೇಳದೆ ಗುಟ್ಟಾಗಿ ಸಾಲ ಮಾಡಿ ಈಗ ದಿವಾಳಿಯಾಗಿದೆ. ಹಾಗೆ ನೋಡಿದ್ರೆ ಭಾರತ ಮಾಲ್ಡೀವ್ಸ್ಗೆ ಹಿಂದೆ ಸಾಕಷ್ಟು ಬಾರಿ ಸಹಾಯ ಮಾಡಿದೆ. ಕೋವಿಡ್ ಟೈಮಲ್ಲಿ ಮಾಲ್ಡೀವ್ಸ್ಗೆ ಭಾರತ ಸುಮಾರು 4,000 ಕೋಟಿ ರೂಪಾಯಿ ಕೊಟ್ಟಿತ್ತು. ಆದ್ರೆ ಇದುವರೆಗೂ ಭಾರತ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಕೊರಳು ಪಟ್ಟಿ ಹಿಡಿದು ವಾಪಸ್ ಕೊಡಿ ಅಂತ ಕೇಳಲಿಲ್ಲ. 2004 ಕೂಡ ಅಷ್ಟೇ, ಮಾಲ್ಡೀವ್ಸ್ ನಲ್ಲಿ ಸುನಾಮಿ ಬಂದಾಗ ಭಾರತ ತಕ್ಷಣ ಮಾಲ್ಡೀವ್ಸ್ಗೆ ಬೇಕಾದ ಅಗತ್ಯ ವಸ್ತುಗಳನ್ನ ನೌಕಾಪಡೆಯ ಹೆಲಿಕಾಪ್ಟರ್ ಮೂಲಕ ಕಳಿಸ್ಕೊಟ್ಟು ಸುಮಾರು 37 ಕೋಟಿ ರೂಪಾಯಿ ಅದಕ್ಕೆ ಖರ್ಚಾಯ್ತು. ಅದಾದ್ಮೇಲೆ ಕೂಡ ಸಾಕಷ್ಟು ಬಾರಿ ಭಾರತ ಮಾಲ್ಡೀವ್ಸ್ಗೆ ಸಹಾಯ ಮಾಡಿದೆ. ಆದ್ರೆ ಅದ್ಯಾವುದನ್ನು ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳದೆ ಉಪಕಾರ ಮಾಡಿದ ಭಾರತಕ್ಕೆ ಅಪಕಾರ ಮಾಡ್ತು.
ಈಗ ಅದೇ ದೇಶ ಸುತ್ತಲೂ ಇರುವ ಹಿಂದೂ ಮಹಾಸಾಗರದಲ್ಲಿ ಮುಳುಗಿ ಹೋಗ್ತಾ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.